ಈ ದಿನ ಪಿ ಪ್ರಸನ್ನಗೌಡ ಅವರು ಹುಟ್ಟಿದ ಹಬ್ಬ ಆಚರಿಸಲಾಯಿತು. ಕೊಲ್ಲಪುರದಮ್ಮ ದೇವಸ್ಥಾನದಲ್ಲಿ ಮೊದಲು ಪೂಜೆ ಮುಗಿಸಿ ನಾವೆಲ್ಲರೂ ಅಲ್ಲಿ ದೇವಿಯ ಒಂದು ಪೂಜೆ ಮಾಡಿ ಅವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಕೇಳಿಕೊಂಡು ಅಲ್ಲಿಂದ ಎಲ್ಲರೂ ಆಸ್ಪತ್ರೆ ಹತ್ರ ಬಂದು ರೋಗಿಗಳಿಗೆ ಮತ್ತು ಒಳ ರೋಗಿಗಳಿಗೆ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದ್ದೀವಿ. ಹಾಗೂ ರಸ್ತೆ ಬದಿ ವ್ಯಾಪಾರಿಗಳಿಗೆ ಛತ್ರಿಯನ್ನು ನೀಡಲಾಯಿತು. ಇದೇ ರೀತಿ ಪ್ರಸನ್ನ ಅವರು ರಾಜಕೀಯ ಭವಿಷ್ಯದಲ್ಲಿ ತುಂಬ ಉಜ್ವಲವಾಗಿ ಮುಂದೆ ಬರಲಿ ಅಂತ ನಾವೆಲ್ಲ ಕೇಳಿಕೊಂಡು ಈ ಕಾರ್ಯಕ್ರಮ ನಿರೂಪಿಸಿದ್ವಿ. ಎಲ್ರಿಗೂ ಈ ಕಾರ್ಯಕ್ರಮದ ಎಲ್ಲ ಪತ್ರಕರ್ತರಿಗೆ ಹಾಗೂ ಮಿತ್ರರಿಗೆ ಸಮಾಜ ಸೇವಕರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಚನ್ನಪಟ್ಟಣ ಶಿರಾಜ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಚಾನಲ್. ಇವತ್ತು ನಾವು ನಿಮ್ಗೆ ಒಂದು ತುಂಬಾ ಸುಂದರ ಮತ್ತು ಮನಸ್ಸಿಗೆ ಸ್ಪರ್ಶ ಮಾಡುವ ದೃಶ್ಯ ತೋರುತ್ತಿದ್ದೇವೆ. ಇಲ್ಲಿ ಸಂತೋಷ ಜೊತೆಗೆ ಮಾನವೀಯತೆ ಮತ್ತು ಸೇವಾ ಸಂದೇಶ ಕೂಡ ಇದೆ. 29 ಮಾರ್ಚು 2026 ಚನ್ನಪಟ್ಟಣ ಅಲ್ಲಿ ಒಂದು ನಾಮದಾರ ವ್ಯಕ್ತಿ ಪ್ರಸನ್ನ ಪಿ ಗೌಡ ಅವರ 44ನೇ ಹುಟ್ಟುಹಬ್ಬ ತುಂಬಾ ಗ್ರ್ಯಾಂಡ್ ಆಗಿ ಆಚರಿಸಲಾಯಿತು. ಪ್ರಸನ್ನ ಪಿ ಗೌಡ ಅವರು ಒಂದು ಸಫಲ ಬಿಸಿನೆಸ್ ಮ್ಯಾನ್ ಮತ್ತು ಒಂದು ಜವಾಬ್ದಾರಿಯುತ ಪೊಲಿಟಿಷಿಯನ್. ಯಾವಾಗ್ಲೂ ಜನರ ಜೊತೆ ಇರ್ಕೊಂಡು ಅವರ ಸೇವೆ ಮಾಡ್ತಾ ಇರುತ್ತಾರೆ. ಅವರ ಈ ಒಳ್ಳೆಯ ಗುಣ ಮತ್ತು ಮಾನವೀಯತೆಯಿಂದ ಅವರ ಅಭಿಮಾನಿಗಳು ಅವರ ಬರ್ತ್ಡೇನ ವಿಶೇಷ ರೀತಿಯಲ್ಲಿ ಆಚರಿಸಿದ್ರು. ಬೆಳಗ್ಗೆ ಸರಿಯಾಗಿ 10 ಗಂಟೆಗೆ MG ರೋಡ್ ಅಲ್ಲಿ ಇರುವ ಕೊಲ್ಲಾಪುರ ತಮ್ಮ ದೇವಸ್ಥಾನದಲ್ಲಿ ಅವರ ಹೆಸರಲ್ಲಿ ಪೂಜೆ ಮಾಡಲಾಯಿತು. ಅವರ ದೀರ್ಘ ಆಯಸ್ಸು ಮತ್ತು ಯಶಸ್ಸಿಗೆ ಪ್ರಾರ್ಥನೆ ಮಾಡಿ ಮಿಠಾಯಿ ಕೂಡ ಹಂಚಿದ್ರು. ಅಲ್ಲಿ ತುಂಬಾ ಸಂತೋಷದ ವಾತಾವರಣ ಇತ್ತು. ಅದರ ಮೇಲೆ ಎಲ್ಲರೂ ಸೇರಿ ಚನ್ನಪಟ್ಟಣ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ರೋಗಿಗಳ ಮಧ್ಯ ಫ್ರೂಟ್ಸ್ ಹಂಚಿದ್ರು. ಇದು ಕೇವಲ ಸಂತೋಷ ಹಂಚೋದು ಅಲ್ಲ, ಕಷ್ಟ ಅನುಭವಿಸುತ್ತಿರುವ ಜನರ ಮಧ್ಯದಲ್ಲಿ ನಗು ತರುವ ಒಂದು ಪ್ರಯತ್ನ ಇತ್ತು. ನಂತರ MG ರೋಡ್ ಅಲ್ಲಿ ಜನರಿಗೆ ಚಿಕನ್ ಬಿರಿಯಾನಿ ಹಂಚಲಾಯಿತು. ವಿಶೇಷವಾಗಿ ಫುಟ್ಪಾತ್ ಅಲ್ಲಿ ವ್ಯಾಪಾರಿ ಮಾಡುವ ಜನರಿಗೆ ಇದು ತುಂಬಾ ಉಪಯೋಗ ಆಯಿತು. ಸೂರ್ಯನ ಬಿಸಿಲಿಂದ ರಕ್ಷಣೆಗೆ ದೊಡ್ಡ ಅಂಬ್ರೆಲಾಸ್ ಕೂಡ ಕೊಡಲಾಯಿತು. ಇದು ಚಿಕ್ಕ ಸಹಾಯ ಆಗಿರಬಹುದು, ಆದರೆ ಅವರಿಗೆ ದೊಡ್ಡ ಉಪಕಾರ ಆಯಿತು. ಇದು ದಿನ ಪೂರ್ತಿ ಸಂತೋಷ ಮತ್ತು ಸೇವೆಯಿಂದ ತುಂಬಿತ್ತು. ಎಲ್ಲಾ ಕಡೆ ಜನರ ಉತ್ಸಾಹ ಮತ್ತು ಪ್ರೀತಿ ನೋಡಕ್ಕೆ ತುಂಬಾ ಚೆನ್ನಾಗಿತ್ತು. ಸಂಜೆ 6 ಗಂಟೆಗೆ ಅವರ ಅಭಿಮಾನಿ CCTV ನಿಸಾರ್ ಅವರು ಕೆಲವರ ಜೊತೆ ಚನ್ನಪಟ್ಟಣ ದರ್ಗಾಗೆ ಹೋಗಿ ಪ್ರಸನ್ನ ಪಿ ಗೌಡ ಅವರಿಗೆ ದುವಾ ಮಾಡಿದ್ರು. ಅಲ್ಲಿ ಅವರ ಆರೋಗ್ಯ, ಯಶಸ್ಸು ಮತ್ತು ದೀರ್ಘ ಆಯಸ್ಸಿಗೆ ಪ್ರಾರ್ಥನೆ ಮಾಡಲಾಯಿತು. ನಂತರ ದರ್ಗಾ ಪ್ರಾಂಗಣದಲ್ಲಿ ಕೂಡ ಚಿಕನ್ ಬಿರಿಯಾನಿ ಹಂಚಲಾಯಿತು. ಎಲ್ಲಕ್ಕಿಂತ ಮುಖ್ಯ ವಿಶೇಷ ಏನೆಂದರೆ ಈ ಪೂರಾ ದಿನ ಹಿಂದೂ ಮತ್ತು ಮುಸ್ಲಿಂ ಸಹೋದರರು ಎಲ್ಲರೂ ಸೇರಿ ಈ ಹಬ್ಬವನ್ನು ಆಚರಿಸಿದರು. ಇದು ಒಂದು ಒಳ್ಳೆಯ ಭಾಯಿಚಾರ ಮತ್ತು ಏಕತೆಯ ಉದಾಹರಣೆ. ಚನ್ನಪಟ್ಟಣನ ಮುಖ್ಯ ರಸ್ತೆಗಳಲ್ಲಿ ಜಾಗವಾಗಿ ಬ್ಯಾನರ್ಸ್ ಹಾಕಿದ್ರು. ಇದರಿಂದ ಪೂರಾ ನಗರ ಹಬ್ಬದ ಹಾಗೆ ಕಾಣಿಸುತ್ತಿತ್ತು. ಇದು ಕೇವಲ ಬರ್ಡೇ ಅಲ್ಲ, ಇದು ಒಂದು ಸಂದೇಶ. ನಿಜವಾದ ಸಂತೋಷ ಅಂದ್ರೆ ಬೇರೆಯವರಿಗೆ ಹಂಚುವುದು ಮತ್ತು ನಿಜವಾದ ಲೀಡರ್ ಅಂದ್ರೆ ಯಾವಾಗ್ಲೂ ಜನರ ಜೊತೆ ಇರುವವನು. ಇದರ ಜೊತೆಗೆ ಚನ್ನಪಟ್ಟಣ ಶಿರಾಜ್ ನಿಮ್ಗೆ ಧನ್ಯವಾದ ಹೇಳುತ್ತಾ ಇದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ये जो दुआ हज़रत सैयद शाह मोहम्मद आकिब शाह क़ादरी रहमतुल्लाह अलैह की बारगाह में की गई है, बिलखुसूस सबके हक़ के साथ आले जनाब प्रसन्ना पी गौड़ा साहब का जन्मदिन है। उस मौके पर हम लोगों ने उनकी उम्र के लिए दुआ की है। अल्लाह उनकी उम्र में बरकत अता फरमा और उनके रिस्क में बरकत अता फरमा। और जो खिदमत अंजाम दे रहे हैं उनके साथ जो उनके दोस्त अहबाब हम भी शामिल हैं। आले जनाब फ़िखार साहब, निसार साहब, जुल्फ़िकार साहब, मुशीर साहब, मुज़म्मिल साहब, उमेर शाह साहब, परवेज़ साहब और जो भी दोस्त अहबाब यहाँ पे आए हुए हैं इस लीडर के हद तक दुआ करने के लिए हक़ में आए हुए हैं। अल्लाह उनके जो बिलखुसूस जन्मदिन के मौके पर हाजिरी देने के लिए आए हुए हैं, हम सब मिलकर उनके लिए उनके दुआ कर रहे हैं। उनके उम्र में बरकत अता फरमा और उनको दीन और कौम की खिदमत करने की तौफीक रफ़ीक अता फरमा। बस बारगाह आखिर शाह से ही दुआ है कि उनको जो है हर टाइम कौम की खिदमत करने की तौफीक रफ़ीक अता फरमा। सल्लल्लाहु तआला अला खैर खल्क़िही सय्यदना मौलाना मुहम्मद व अला आलिहि व अस्हाबिहि अजमईन बिरहमतिका या अरहमर राहिमीन। अस्सलामु अलैकुम व रहमतुल्लाहि व बरकातुहू।